ರೈತರಿಂದನೇ ಇರೋಂಥದ್ದು ಒಂದು KMF, ರೈತ ಉತ್ಪಾದಕರು. ಅಂದರೆ ಈಗ ಹಾಲು ಕೊಟ್ಟು ಸಂಸ್ಥೆನ ಬೆಳೆಸ್ತಾ ಇರೋಂಥದ್ದು ರೈತರು. ಆದರೆ ಇದರಲ್ಲಿ ರಾಜಕೀಯ ಬಂದು ಇದನ್ನೆಲ್ಲ ಹಾಳು ಮಾಡ್ತಾ ಇದೆ. ಏನು ಫೆಡ್ರೇಷನ್ನೇ ಹಾಳು ಮಾಡ್ತಾ ಇದೆ KMFನ, ನಂದಿನಿ ಡೈರಿ ಅನ್ನೋದನ್ನು. ನಂದಿನಿ ಡೈರಿ ಅನ್ನೋದು ವಿಶ್ವಾದ್ಯಂತ ಹೆಸರಿರೋಂಥದ್ದನ್ನು ಇದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊತಾರೋದು ನೋಡ್ತಾ ಇದ್ರೆ ಕಣ. ಇದರಿಂದ ನನಗೆ ತಿಳಿದ ಮಟ್ಟಿಗೆ MLAಗಳು ಇವರೆಲ್ಲ ಇದಕ್ಕೆ ಆಸ್ಪರೆಂಟ್ ಕ್ಯಾಂಡಿಡೇಟ್ ಆಗಿರೋದು ಏನಕ್ಕೆ ಅಂದರೆ ಈಗ ಮೊನ್ನೆ ತಾನೇ ಒಂದು ಪೇಪರಲ್ಲಿ ನ್ಯೂಸಲ್ಲಿ ಅದನ್ನೆಲ್ಲ ನೋಡಿದ್ದೀವಿ. ನಂಜೇಗೌಡರು ಇಷ್ಟು ಕೋಟಿ ಹಗರಣ ಮಾಡಿದ್ರು, ಅಷ್ಟು ಕೋಟಿ ಹಗರಣ ಮಾಡಿದ್ರು ಅಂತ SN ಅವರೇ ಕುತ್ಕೊಂಡು ಬೀದಿಗಿಳಿದು ಎಲ್ಲ ಹೋರಾಟಗಳ ಮಾಡೋಂಥದ್ದು ಆಯಿತು. ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ಕಣ್ಣು ಮುಂದೆ ಕಾಣಿಸೋ ಸತ್ಯಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ KMFನಲ್ಲಿ ಇರೋಂಥ ದುಡ್ಡನ್ನ ಏನು ರೈತರಿಗೆ ಇರಬೇಕಾಗಿರೋಂಥ ದುಡ್ಡನ್ನ ಹಟಾಯಿಸ್ಬೇಕು ಅಂತಲೇ, ಕೊಳ್ಳೆ ಹೊಡಿಬೇಕು ಅಂತಲೇ ದುರುದ್ದೇಶದಿಂದ ರಾಜಕೀಯ ಪಕ್ಷಗಳು ಇದರಲ್ಲಿ ಎಂಟ್ರಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಕಾಣಿಸ್ತದೆ. ಖಂಡಿತ, ಯಾಕಂದರೆ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಣ ಬರ್ತಾ ಇದೆ, ಇಷ್ಟು ಹಗರಣ ಆಗ್ತಾಯಿದೆ, ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಮೊನ್ನೆ ನಮ್ಮ SN ಶಾಸಕರೇ ಆಪಾದನೆ ಮಾಡಿದ್ರು ನಂಜೇಗೌಡರ ಮೇಲೆ. ಅಂಥ ಸಂದರ್ಭದಲ್ಲಿ ಏನಿದೆ ಏನಿಲ್ಲ ಒಳಗುಟ್ಟು ನಮಗೆ ಗೊತ್ತಿಲ್ಲ. ಆದರೆ ಈಗ ಸುಮ್ಮನೆ ಯಾರು ಅಂದರೆ ಈಗ ಬೆಂಕಿ ಇಲ್ಲದ್ರೆ ಹೊಗೆ ಬರೋಲ್ಲ ಅಂತದಲ್ಲ, ಡಾಕ್ಯುಮೆಂಟ್ಸ್ಗಳಿಲ್ಲದ್ರೆ ಏನು ಒಬ್ಬ ಉನ್ನತ ಸ್ಥಾನದಲ್ಲಿರೋಂಥವ್ರು ಶಾಸಕರು ಆಪಾದನೆ ಮಾಡಲ್ಲ. ಅದು ಸರಿ ಇದೆಯೋ ಸರಿ ಇಲ್ವೋ ಕಾನೂನಲ್ಲಿ ನೋಡ್ಕೊತಾರೆ. ಬಟ್ ಇದನ್ನ ಎತ್ಕೊಂಡ್ಬಂದಿದೆ ರಾಜಕೀಯದಲ್ಲಿ. ಆಲ್ರೆಡಿ MLA ಆಗಿದ್ದಾರೆ, ಇವರೆಲ್ಲ MLAಗಳಾಗಿದ್ದಾರೆ. ರೈತರನ್ನ ತನ್ನ ಜೊತೆಯಲ್ಲಿರೋಂಥವ್ರು ಬೆಳೆಸಿದ್ರೆ ತುಂಬ ಒಳ್ಳೇದಾಗ್ತಾಯಿತ್ತು. ಅದಕ್ಕೆ ಇದರಲ್ಲಿ ದುಡ್ಡು ಲಪ್ಟಾಯಿಸ್ಬೇಕು ಅಂತಲೇ ಇವರೆಲ್ಲ ಎಂಟ್ರಿ ಆಗ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ.